ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಶಾಶ್ವತ ಅಲ್ಲ. ಇಲ್ಲಿರೋ ಸ್ಪರ್ಧಿಗಳು ಹೇಗೆ ಶಾಶ್ವತ ಅಲ್ವೋ, ಇಲ್ಲಿ ಹುಟ್ಕೊಳ್ಳೋ ಸ್ನೇಹ ಕೂಡ ಶಾಶ್ವತ ಅಲ್ಲ. ಯಾವಾಗ ಸ್ನೇಹಿತರಾಗ್ತಾರೋ ಯಾವಾಗ ಶತ್ರುಗಳಾಗ್ತಾರೋ ಒಂದು ಗೊತ್ತಾಗಲ್ಲ. ಸಮಯ ಬದಲಾದಂತೆ ಸ್ಪರ್ಧಿಗಳ ವ್ಯಕ್ತಿತ್ವವು ಬದಲಾಗಿ ಹೋಗುತ್ತೆ. ಇದು ಹೊಸತೇನೂ ಅಲ್ಲ. 11 ಸೀಸನ್ ನೋಡ್ಕೊಂಡು ಬಂದಿರೋ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇದೆಲ್ಲ ಕಾಮನ್ ಆಗಿ ಹೋಗಿತ್ತು. ಆದರೆ ಈ ಸೀಸನ್ ನಲ್ಲಿ ಒಬ್ಬರ ಮೇಲೆ ಇನ್ನೊಬ್ರು ಡಿಪೆಂಡ್ ಆಗಿದ್ದಾರೆ. ಅವರಿಲ್ಲ ಅಂದ್ರೆ ಇವರಿಲ್ಲ ಅನ್ನೋ ಆರೋಪಗಳು ತುಂಬಾನೇ ಕೇಳಿ ಬಂದಿದ್ವು, ಈಗಲೂ ಬರ್ತಾ ಇದೆ. ಅದರಲ್ಲೂ ಕಾವ್ಯ ಹಾಗೂ ಗಿಲ್ಲಿ ವಿಷಯದಲ್ಲಿ ಈ ಮಾತು ತುಂಬಾನೇ ಕೇಳಿ ಬಂದಿತ್ತು. ಕಳೆದ ವಾರದ ಕಿಚ್ಚನ ಪಂಚಾಯಿತಿಯಲ್ಲೂ ಈ ಮಾತು ಕೇಳಿ ಬಂತು. ಇದು ಬರೀ ಬಿಗ್ ಬಾಸ್ ಒಳಗಡೆ ಅಷ್ಟೇ ಅಲ್ಲ, ಹೊರಗಡೆ ಕೂಡ ದೊಡ್ಡದಾಗಿ ಸದ್ದಾಗ್ತಾ ಇದೆ. ಗಿಲ್ಲಿಯಿಂದ ಕಾವ್ಯ ಉಳ್ಕೊಂಡಿದ್ದಾರೆ ಅಂತ ಒಂದಿಷ್ಟು ಮಂದಿ ಆರೋಪ ಮಾಡ್ತಾ ಇದ್ರೆ, ಇನ್ನೊಂದಿಷ್ಟು ಮಂದಿ ಕಾವ್ಯರಿಂದ ಗಿಲ್ಲಿಗೆ ಹೈಪ್ ಸಿಗ್ತಾ ಇದೆ ಅಂತ ಮಾತನಾಡೋರು ಇದ್ದಾರೆ. ಈ ಎಲ್ಲಾ ಮಾತುಗಳು ಕೇಳಿ ಬರ್ತಾ ಇರೋ ಬೆನ್ನಲ್ಲೇ ಕಾವ್ಯ ದೊಡ್ಡದೊಂದು ನಿರ್ಧಾರ ಕೈಗೊಂಡಂತೆ ಕಾಣ್ತಾ ಇದೆ. ಬಿಗ್ ಬಾಸ್ ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಕಾವ್ಯ ಅಸಲಿ ಆಟ ಶುರು ಮಾಡಿದ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಇದು ನಿಜ ಆದ್ರೆ ಮುಂದಿನ ವಾರ ಕಾವ್ಯ ಮನೆಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ಟಾಕ್ ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಾವ್ಯ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇರೋದು ಇದು ಮೊದಲೇನೂ ಅಲ್ಲ. ಬಿಗ್ ಬಾಸ್ ಶುರುವಾದ ಮೊದಲ ವಾರದಿಂದಲೂ ಕಾವ್ಯ ಮೇಲೆ ಆರೋಪ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಅಶ್ವಿನಿ ಅಂತೂ ನೇರ ಆರೋಪ ಮಾಡಿದ್ದಿದೆ, ನೀನು ಫ್ರೀ ಪ್ರಾಡಕ್ಟ್, ಗಿಲ್ಲಿ ಇಲ್ಲ ಅಂದ್ರೆ ಏನಿಲ್ಲ, ಗಿಲ್ಲಿಯನ್ನ ಮುಂದೆ ಬಿಟ್ಕೊಂಡು ಆಟ ಆಡ್ತಿದೀಯಾ ಅಂತೆಲ್ಲ ನೂರಾರು ಆರೋಪ ಮಾಡಿದ್ದಿದೆ. ಆದ್ರೆ ಯಾರು ಏನೇ ಹೇಳಿದ್ರು ನಮ್ಮ ಆಟವನ್ನ ನಾವು ಆಡ್ತೀವಿ ಅನ್ನೋ ರೀತಿಯಲ್ಲೇ ಗಿಲ್ಲಿ ಹಾಗೂ ಕಾವ್ಯ ಇದ್ರು. ಈ ಬಗ್ಗೆ ಕಿಚ್ಚನ ಪಂಚಾಯಿತಿಯಲ್ಲೂ ಹಲವು ಬಾರಿ ಚರ್ಚೆಯಾಗಿದೆ. ಆಗಿಲ್ಲ, ಒಬ್ರನ್ನೊಬ್ರು ಬಿಟ್ಕೊಟ್ಟಿರ್ಲಿಲ್ಲ. ಗಿಲ್ಲಿ ಕೂಡ ಕಾವ್ಯ ವಿಷಯದಲ್ಲಿ ಸಪೋರ್ಟ್ಗೆ ನಿಂತಿದ್ದಿದೆ. ಯಾವತ್ತೂ ಕಾವ್ಯರನ್ನ ಬಿಟ್ಕೊಟ್ಟಿರ್ಲಿಲ್ಲ. ನಾನು ಅವಳು ಕ್ಲೋಸ್ ಆಗಿದ್ದೀವಿ, ಈ ಕಾರಣಕ್ಕೆ ಆತ್ಮೀಯವಾಗಿದ್ದೇವೆ, ಇದನ್ನೇ ಆಟ ಅನ್ಕೊಂಡ್ರೆ ಹೇಗೆ? ನೀವು ಇನ್ಯಾರದ್ದೋ ಜೊತೆಗೆ ಕ್ಲೋಸ್ ಆಗಿರ್ತೀರಾ, ಅದನ್ನು ಹೀಗೆ ಹೇಳೋದಿಕ್ ಆಗುತ್ತಾ ಅಂತೆಲ್ಲ ಸಮಜಾಯಿಷಿ ಕೊಟ್ಟಿದ್ದಿದೆ. ಕಾವ್ಯಗೆ ಗಿಲ್ಲಿ ಇಲ್ಲದೆ ಇದ್ರೆ ಏನೂ ಇಲ್ಲ, ಒಂದ್ ಟಾಸ್ಕ್ ಕೂಡ ಗೆಲ್ಲೋದಿಕ್ಕಾಗಲ್ಲ ಅನ್ನೋ ಆರೋಪ ಇತ್ತು. ಆದ್ರೆ ಕಳೆದ ವಾರ ಇದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸಿ ಕ್ಯಾಪ್ಟನ್ ಆಗಿದ್ದಾರೆ. ಆಗ ಗಿಲ್ಲಿ ಜೊತೆಗೆ ಇರ್ಲಿಲ್ಲ, ಗಿಲ್ಲಿ ಎದುರಾಳಿಯೇ ಗೆದ್ದಿದ್ದು. ಹೀಗಾಗಿ ಕಾವ್ಯ ಬಗ್ಗೆ ಇಡೀ ಮನೆಯವರಿಗೆ ಇದ್ದ ಅಭಿಪ್ರಾಯ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿದೆ. ಆದ್ರೆ ಕೊನೆಯಲ್ಲಿ ಸುದೀಪ್ ಹೇಳಿದ ಮಾತು ಎಲ್ಲೋ ಕಾವ್ಯಗೆ ಜೋರಾಗಿ ತಟ್ಟಿದಂತೆ ಕಾಣ್ತಾ ಇದೆ. ಅಂದ್ರೆ ಗಿಲ್ಲಿ ಹಾಗೂ ಕಾವ್ಯ, ನಿಮ್ಮಿಬ್ಬರ ಸ್ನೇಹದಿಂದ ಯಾರಿಗೆ ತೊಂದರೆ ಆಗುತ್ತೆ ಅಂತ ಆದ್ರೆ ದೂರ ಇಡಿ. ಅದ್ರಲ್ಲೂ ಗಿಲ್ಲಿ, ನಿಮ್ಮಿಂದ ಕಾವ್ಯಗೆ ತೊಂದರೆ ಆಗುತ್ತೆ ಅಂದ್ರೆ ದೂರ ಇರೋದಿಕ್ ನೋಡಿ ಅಂದಿದ್ರು. ಸುದೀಪ್ ಕೊಟ್ಟ ಇದೊಂದು ಎಚ್ಚರಿಕೆಯನ್ನ ಕಾವ್ಯ ಸೀರಿಯಸ್ ಆಗಿ ತಗೊಂಡಂತೆ ಕಾಣ್ತಾ ಇದೆ. ಯಾಕಂದ್ರೆ ಗಿಲ್ಲಿಯಿಂದ ದೂರ ಇದ್ದ ವಾರವೇ ಕ್ಯಾಪ್ಟನ್ ಆಗಿದ್ದು, ಗಿಲ್ಲಿಯನ್ನ ಎದುರಾಳಿಯಾಗಿ ನೋಡಿದಾಗ್ಲೇ ಮೇಲಿಂದ ಮೇಲೆ ಟಾಸ್ಕ್ ಗೆದ್ದಿದ್ದು. ಹೀಗಾಗಿ ಈ ಸ್ನೇಹದ ಸಂಕೋಲೆಯಿಂದ ದೂರ ಬರೋದಕ್ಕೆ ನೋಡ್ತಾ ಇರುವಂತೆ ಕಾಣ್ತಾ ಇದೆ. ಹೀಗಾಗಿಯೂ ಏನೋ ಗೊತ್ತಿಲ್ಲ, ಕ್ಯಾಪ್ಟನ್ ಆಗಿರೋ ಕಾವ್ಯ ಸ್ವಲ್ಪ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಆದ್ರೆ ಗಿಲ್ಲಿ ಮಾತ್ರ ಮತ್ತದೇ ಹುಡುಗಾಟ, ಕಪ್ಪಿಚೇಷ್ಟೆ ಬಿಡ್ತಾ ಇಲ್ಲ. ಒಬ್ಬರ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ಮೇಲೂ ಅವರನ್ನ ಕೆಣಕಿ ಹೋಗೋದು ತಪ್ಪು. ನಿನ್ನೆ ಎಪಿಸೋಡ್ ನಲ್ಲಿ ಆಗಿದ್ದು ಇದೆ. ನನ್ನ ಜೊತೆ ತಮಾಷೆ ಮಾಡಬೇಡ ಗಿಲ್ಲಿ ಅಂತ ಕಾವ್ಯ ತುಂಬಾ ಸಾರಿ ಹೇಳಿದ್ರು. ಯಾಕೋ ಗಿಲ್ಲಿ ದೂರ ಹೋಗ್ಲಿ ಅನ್ನೋ ರೇಂಜ್ಗೆ ಹೇಳಿದಂತೆ ಕಾಣ್ತಾ ಇತ್ತು. ಆದ್ರೆ ಎಲ್ಲೂ ಹೋಗದ ಗಿಲ್ಲಿ ಕಾವ್ಯರಿಗೆ ಪದೇ ತಮಾಷೆ ಮಾಡ್ತಾ ಇದ್ರು. ಈ ವೇಳೆ ಸಿಟ್ಟಿಗೆದ್ದ ಕಾವ್ಯ ತಾನು ಬೆಳೆಸ್ತಾ ಇದ್ದ ದಾಳಿಂಬೆ ಕಾಳನ್ನ ಅಲ್ಲೇ ಎಸೆದು ಹೋಗ್ತಾರೆ. ಆಮೇಲೆ ಗಿಲ್ಲಿ ಎಲ್ಲವನ್ನ ಬಿಡಿಸ್ಕೊಂಡ್ ಬಂದು ಕೊಡೋದಿಕ್ಕೆ ನೋಡಿದ್ರು ಕಾವ್ಯ ಕಣ್ಣೆತ್ತಿ ನೋಡಲ್ಲ. ಕ್ಯಾಪ್ಟನ್ ರೂಮ್ ಸೇರ್ಕೊಂಡ್ ಬಿಡ್ತಾರೆ. ಇಲ್ಲಿ ಒಂದು ವಿಷಯ ತಿಳ್ಕೋಬೇಕು, ಕಾವ್ಯ ದೂರ ಆದ್ರೆ ಗಿಲ್ಲಿಗೇನೂ ತೊಂದರೆ ಇಲ್ಲ. ಸ್ವಲ್ಪ ಎಫೆಕ್ಟ್ ಆಗೋದು ಕಾವ್ಯಗೆ ಹೊರತು ಗಿಲ್ಲಿಗಲ್ಲ. ದೂರ ಆಗೋದೇ ಆಗಿದ್ರೆ ಮೊದಲ ವಾರವೇ ದೂರ ಆಗಬೇಕಿತ್ತು. ಇಷ್ಟು ದಿನ ಒಳ್ಳೆ ಸ್ನೇಹಿತರಂತ ಆಗಿದ್ದು ಈಗ ದೂರ ಆದ್ರೆ ಇದು ಕುತಂತ್ರದ ಆಟ ಅನ್ನೋ ಪಟ್ಟ ಕಟ್ಟಿ ಬಿಡ್ತಾರೆ. ಕಾವ್ಯರನ್ನ ನೋಡಿದ್ರೆ ಎಲ್ಲೂ ಯಾವತ್ತೂ ಹಾಗಿದ್ದವರಲ್ಲ.
ಯಾರು ಏನೇ ಆರೋಪ ಮಾಡಿದ್ರೂ ಗಿಲ್ಲಿಯನ್ನ ಬಿಟ್ಕೊಟ್ಟಿರಲಿಲ್ಲ. ಹೀಗಾಗಿ ನೋಡೋಣ, ಇನ್ನೂ ಟೈಮ್ ಇದೆ. ಒಂದು ವೇಳೆ ಕಾವ್ಯ ಪ್ಲಾನ್ ಮಾಡಿ ಆಟ ಆಡೋದಕ್ಕೆ ಶುರು ಮಾಡಿದ್ರೆ ಇನ್ನೊಂದು 2 ವಾರದಲ್ಲಿ ಮನೆಗೆ ಹೋಗೋದು 100% ಸತ್ಯ. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.